ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಶ್ರಾವಣಿ. ಸುಬ್ಬು ಕೈ ಹಿಡಿದು ಅಂತ ಒಳ್ಳೆ ಮನೆಗೆ ಸೊಸೆಯಾಗಿ ಹೋದೆ. ನೀನು ನಿಜವಾಗ್ಲೂ ಪುಣ್ಯವಂತೆ. ಅಲ್ಲಿರೋರೆಲ್ಲ ಎಷ್ಟು ಒಳ್ಳೆಯವರು. ನನಗಂತೂ ನನ್ನ ತವ್ರ ಮನೆಗೆ ಬಂದಿದ್ದೀನೇನೋ ಅಂತ ಖುಷಿ ಆಯ್ತು. ಎಲ್ಲರೂ ಸೇರಿ ನನ್ನ ಮಗಳಿಗೆ ನಾಮಕರಣ ಮಾಡಿಬಿಟ್ರಿ. ಅದರಲ್ಲೂ ಸ್ವರ ಅನ್ನೋ ಮುದ್ದಾದ ಹೆಸರನ್ನಿಟ್ರಿ. ನೀನು ಖುಷಿ ಆಯ್ತಲ್ಲ, ನನಗದೇ ಸಮಾಧಾನ. ಸ್ವರ ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಡೋ ಸ್ವರನೂ ಆಗಿರ್ಬೋದು, ಇನ್ನೊಬ್ರು ಕಿವಿಗೆ ಇನ್ನೊಬ್ರು ಮನ್ಸಿಗೆ ಇಂಪಾಗಿ ಕೇಳಿಸೋ ಸ್ವರನೂ ಆಗಿರ್ಬೋದು. ಹೆಣ್ಣು ಗೌರಿನೂ ಆಗ್ಬೋದು, ದುರ್ಗಿನೂ ಆಗ್ಬೋದು. ಮಗುನ ಹಾಗೆ ಬೆಳೆಸು. ಹ್ಞೂ ಶ್ರಾವಣಿ, ನಾನಂತೂ ನನ್ನ ಮಗಳನ್ನ ನಿನ್ನ ಹಾಗೆ ಬೆಳೆಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಈ ಮಾತನ್ನ ನಾನು ಮದನ್ ಅವ್ರಿಗೆ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ಅದ್ ಸರಿ, ಮದನ್ ತುಂಬಾ ಬದಲಾಗಿರೋ ಹಾಗೆ ಕಾಣಿಸ್ತಾ ಇದೆ. ಅವ್ನು ನಿಜವಾಗ್ಲೂ ಬದಲಾಗಿದ್ದಾನ? ಅವ್ನ ಮಾತು, ಅವ್ನ ನಡವಳಿಕೆ ಎಲ್ಲದ್ರಲ್ಲೂ ತುಂಬಾ ವ್ಯತ್ಯಾಸ ಇದೆ. ನೀನ್ ಗಮನಿಸಿರೋದು ನಿಜ ಶ್ರಾವಣಿ. ಈ ವಿಷಯನ ನಾನು ಹಿಂಗೆ ಹೇಳೋದು ಮರ್ತು ಬಿಟ್ಟೆ ಅಷ್ಟೆ. ಮಗಳು ಹುಟ್ಟಾದ್ಮೇಲೆ ಅವರು ತುಂಬಾನೇ ಸುಧಾರಿಸ್ಕೊಂಡಿದ್ದಾರೆ. ಅವ್ರ ಮುಖದಲ್ಲಿ ಭಾವನೆಗಳನ್ನ ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ಪ್ರೀತಿನ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಸಾವಿತ್ರಿ. ಇದೆಲ್ಲ ಆ ಮಗು ಕಾಲ್ಗುಣ. ಮಗು ತಾನಾಗೆ ತನ್ನ ತಂದೆನ ಬದಲಾಯಿಸ್ಬಿಟ್ಟಿದ್ದಾಳೆ. ಹೌದು ಶ್ರಾವಣಿ. ಹಾ, ತಂದೆ ಅಂದಾಗ ನೆನಪಾಯ್ತು. ಮದನ್ ಅವ್ರ ತಂದೆ ಆದ್ಮೇಲಿಂದ ಅವ್ರ ತಂದೆನ ಹುಡ್ಕಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಫೋಟೋ ಹಿಡ್ಕೊಂಡು ಅವ್ರನ್ನ ಹುಡ್ಕಕ್ಕೂ ಹೋಗಿದ್ರು. ಫೋಟೋನ? ಮದನ್ ಅವ್ರ ಅಪ್ಪನ ಫೋಟೋ ಸಿಕ್ತಾ? ಹಾ, ಅದು ಅವ್ರಮ್ಮನ ರೂಮಲ್ಲಿ ಹುಡುಕಿದಾಗ ಅವ್ರಿಗೆ ಸಿಕ್ತು. ಹೌದು ಸಾವಿತ್ರಿ, ಅಪ್ಪನ ಮೀಟ್ ಮಾಡಿದೆ. ಆದರೆ ಅವರು ನಾನು ನಿಮ್ಮ ಅಪ್ಪ ಅಲ್ಲ, ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳಿದ್ರು. ಅವರು ನೋಡ್ತಿದ್ರೆ ತುಂಬ ಕೆಟ್ಟವರು ಅಂತ ಅನ್ನಿಸ್ತಾ ಇದೆ. ಅಮ್ಮನಿಗೆ ಅವರು ಮೋಸ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಆ ವ್ಯಕ್ತಿ ಹಂಗೆ ಹೇಳಾದ್ಮೇಲಿಂದ ಇವ್ರು ನಿಜವಾಗ್ಲೂ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ತನ್ಗಾಗಿದ್ದ ಪರಿಸ್ಥಿತಿ ತನ್ನ ಮಗಳಿಗಾಗಬಾರ್ದು ಅಂತ ಮಗಳ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದಕ್ಕೇನೆ ನನಗೋಸ್ಕರ ಅವ್ರ ಮಗಳಿಗೋಸ್ಕರ ನಿಮ್ಮ ಮನೆವರೆಗೂ ಬಂದು ನಿಮ್ಮನ್ನೆಲ್ಲ ಕೇಳ್ಕೊಂಡಿದ್ದು. ಪರವಾಗಿಲ್ಲ, ಈ ರೂಪದಲ್ಲಾದ್ರೂ ಮಗು ಅವ್ನ ಕಣ್ ತೆರೆಸಿದೆ. ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಸಾವಿತ್ರಿ. ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ನನಗೇನೂ ಆಗಲ್ಲ. ನಾನು ಚಂದಾಗೆ ಇರ್ತೀನಿ ಅಂತ ನನಗೆ ಗೊತ್ತಿದೆ. ಸರಿ, ಹಾಗಾದ್ರೆ ಈಗ ಮಲ್ಕೋ. ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ.